ಇನ್ನು ಬಿಟಿಎಂ ಲೇಔಟ್ ಬಳಿಯ ಅಂಡರ್ ಪಾಸ್ ಕೂಡ ಇದೇ ಪರಿಸ್ಥಿತಿಯಲ್ಲಿದೆ. ಇನ್ನು ಜಯದೇವ ಆಸ್ಪತ್ರೆಯ ಬಳಿ ಇರುವಂತಹ ಅಂಡರ್ ಪಾಸ್ ಇದು, ಅಲ್ಲೂ ಕೂಡ ನೀರು ನಿಂತ್ಕೊಂಡಿದೆ. ಜನ ಸಾಕಷ್ಟು ಪರದಾಡ್ತಾ ಇದ್ದಾರೆ. ಜಯದೇವ ಜಂಕ್ಷನ್ ಬಳಿಯಲ್ಲಿ ಹೆಚ್ಚಿರುವ ಟ್ರಾಫಿಕ್ ಸಮಸ್ಯೆ. ಪ್ರತಿ ಸಲ ಮಳೆ ಜಾಸ್ತಿ ಆದ್ರೆ ಇಲ್ಲೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅಂಡರ್ ಪಾಸ್ ದಾಟೋದಕ್ಕೆ ವಾಹನ ಸವಾರರು ಸಾಕಷ್ಟು ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ. ಅಲ್ಲೊಂದು ಜೀಪ್ ಹೋಗ್ತಾ ಇದೆ, ಅವ್ರಿಗೆ ವಾಹನ ಸಂಚಾರ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಟೂ ವೀಲರ್ನವರಂತೂ ಹರಸಾಹಸ ಪಡ್ತಾ ಇದ್ದಾರೆ, ಹೆಂಗಪ್ಪ ಇದನ್ನ ದಾಟ್ಕೊಂಡು ಹೋಗೋದು ಅನ್ನೋದು. ಯಾಕಂದ್ರೆ ಈ ದ್ವಿಚಕ್ರ ವಾಹನ ಸವಾರರ ಪಕ್ಕ ಯಾವುದಾದ್ರೂ ಹೆವಿ ವೆಹಿಕಲ್ ಬಂದಂತಹ ಸಂದರ್ಭದಲ್ಲಿ ನೀರಿನ ಫ್ಲೋ ಜಾಸ್ತಿ ಆಗುತ್ತೆ, ಅವರು ಬೀಳುವಂತಹ ಚಾನ್ಸಸ್ ಕೂಡ ಹೆಚ್ಚಿರುತ್ತೆ. ಇನ್ನು ರೋಡು ಗುಂಡಿಮಯ ಆಗಿದೆ ಅಂತಂದ್ರೂ ಸಾಕು, ಅಲ್ಲಿ ಈ ವಾಹನಗಳು ಸ್ಟ್ರಕ್ ಆಗಿ ನಿಲ್ಲುವಂತಹ ಪರಿಸ್ಥಿತಿ ಇರುತ್ತೆ. ಸೊ ಬೆಂಗಳೂರಿನ ನಾನಾ ಭಾಗದ ದೃಶ್ಯವನ್ನ ನೀವು ಬೆಳಗ್ಗೆಯಿಂದಲೂ ಕೂಡ ಗಮನಿಸ್ತಾ ಇದ್ರಿ. ಎಲ್ಲ ಕಡೆ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದೆರಡು ಕಡೆ ಏನೋ ಆಗಿದೆ ಅಂತಂದ್ರೆ ಓಕೆ, ಅಲ್ಲಿ ನೀರು ಹರ್ಕೊಂಡು ಹೋಗೋದಕ್ಕೆ ಸಾಧ್ಯವಾಗದೇ ಇರಬಹುದು, ಅಥವಾ BBMPಯ ನಿರ್ವಹಣೆ ಸರಿಯಾಗಿ ಇರದೇ ಇರಬಹುದು ಅಂತ ನಾವು ದೂರಬಹುದು. ಆದರೆ ಆಲ್ಮೋಸ್ಟ್ ಆಲ್ ಬೆಂಗಳೂರಿನ ಎಲ್ಲ ಇಂಪಾರ್ಟೆಂಟ್ ಏರಿಯಾಗಳ ಪರಿಸ್ಥಿತಿನೂ ಹೀಗೆ ಇದೆ ಅಂತಂದ್ರೆ ಏನ್ ಮಾಡ್ತಿದ್ದಾರೆ ಹಾಗಾದ್ರೆ ಅಧಿಕಾರಿಗಳು ಅಂತ. BBMP ಅಧಿಕಾರಿಗಳು ಮಲ್ಕೊಂಡಿದ್ದಾರಾ, ಇನ್ನು ನಿದ್ದೆಯಿಂದ ಎದ್ದಿಲ್ವಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಸೈಕಲ್ ಸವಾರನ ಗೋಳನ್ನ ನೀವು ನೋಡ್ತಾ ಇದ್ದೀರಿ ಸ್ಕ್ರೀನಲ್ಲಿ. ಜಯದೇವ ಹಾಸ್ಪಿಟಲ್ಗೆ ಕನೆಕ್ಟ್ ಆಗುವಂತಹ ಅಂಡರ್ ಪಾಸ್ನ ದೃಶ್ಯ ಅದು. ಈಗ ಕಂಡು ಬರ್ತಾ ಇರುವಂತಹ ದೃಶ್ಯ, ಬೆಳಗ್ಗೆ ತಮ್ಮ ಅಂಗಡಿ ಮುಂಗಟ್ಟುಗಳಿಗೆ ಜನ ಹೋಗ್ತಾರೆ, ಹಾಸ್ಪಿಟಲ್ಗೆ ಹೋಗೋರು ಇರ್ತಾರೆ, ಕೆಲಸಗಳಿಗೆ ಹೋಗೋರು ಇರ್ತಾರೆ, ಮಕ್ಕಳನ್ನ ಸ್ಕೂಲ್ ಬಿಡೋದಕ್ಕೆ ಹೋಗೋರು ಇರ್ತಾರೆ, ವೃದ್ಧರು ಸಂಚಾರ ಮಾಡ್ತಾರೆ. ಆದರೆ ಇಂಥ ರೋಡಲ್ಲಿ ಹೋದರೆ ವಾಪಸ್ ನಿಜವಾಗ್ಲೂ ಅವರು ಹುಷಾರಾಗಿ ಬರ್ತಾರಾ ಅನ್ನುವಂತಹ ಡೌಟ್ ಮೂಡುತ್ತೆ, ಎಸ್ಪೆಷಲಿ ಈ ದ್ವಿಚಕ್ರ ವಾಹನ ಸವಾರರನ್ನ ನೋಡಿದ್ರೆ. ಯಾಕಂದರೆ ಆಫೀಸಿಗೆ ಹೋಗ್ತಾರೆ, ಬಟ್ಟೆ ಕೊಳೆ ಆಗುತ್ತೆ, ಅದು ಕೂಡ ಕೊಳೆ ಮಿಶ್ರಿತ ನೀರದು, ಡ್ರೈನೇಜ್ ಕಟ್ಕೊಂಡಿರುತ್ತೆ, ಆ ಎಲ್ಲ ನೀರು ಈ ರಸ್ತೆಗಳಿಗೆ ಬಂದಿರುತ್ತೆ. ಅದರಲ್ಲೇ ಅವ್ರು ಸಂಚಾರ ಮಾಡಬೇಕು, ಕೆಲಸಗಳಿಗೆ ಹೋಗಬೇಕು, ಅಲ್ಲೂ ಕೂಡ ರಜೆ ಹಾಕೋ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಬೇರೆ ಬೇರೆ ಕೆಲಸಗಳಿಗೆ ಹೋಗಬೇಕು, ಅಂಗಡಿಗಳಿಗೆ ಹೋಗಬೇಕು. ಇನ್ನು ಅಂಗಡಿಗಳ ಪರಿಸ್ಥಿತಿ ಏನಿದೆಯೋ ಹೋಗಿ ನೋಡಬೇಕಲ್ಲ ಅವರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು ಎಷ್ಟೊಂದು ಕಷ್ಟದಿಂದ ಸಂಕಷ್ಟದಿಂದ ಸವಾರರು ವಾಹನ ಚಲಾಯಿಸ್ತಾ ಇದ್ದಾರೆ ಅಂತ. ಎರಡು ದೃಶ್ಯ ನೀವು ಗಮನಿಸ್ತಾ ಇದ್ದೀರಿ. ಒಂದು RT ನಗರ ಹತ್ರ ಇರುವಂತಹ ಬಳ್ಳಾರಿ ಮುಖ್ಯ ರಸ್ತೆ, ಅದು ಕೂಡ ಅಂಡರ್ ಪಾಸ್. ಅದು ದೊಡ್ಡ ದೊಡ್ಡ ಗುಂಡಿಗಳಿಂದ ಕೂಡಿದೆ ಆ ಅಂಡರ್ ಪಾಸ್. ಸಾಮಾನ್ಯ ಸಂದರ್ಭದಲ್ಲೇ ಕೂಡ ಅಲ್ಲಿ ಸಂಚಾರ ಮಾಡೋದಕ್ಕೆ ಹರಸಾಹಸ ಪಡ್ತಾರೆ, ಹೋಗೋದಕ್ಕೆ ಸಾಧ್ಯವಾಗಲ್ಲ. ಏರ್ಪೋರ್ಟ್ ಕನೆಕ್ಟ್ ಮಾಡುವಂತಹ ಮುಖ್ಯ ರಸ್ತೆಯಲ್ಲೂ ಘಟಾನುಘಟಿ ರಾಜಕಾರಣಿಗಳಿದ್ದಾರೆ, ಅಲ್ಲಿನ ಶಾಸಕರು ಸಚಿವರು ಕೂಡ ಆಗಿದ್ದಾರೆ. ಹಾಗಾದ್ರೆ ಇದ್ಯಾವುದು ಕೂಡ ಅವ್ರ ಕಣ್ಣಿಗೆ ಕಾಣಿಸಲ್ವಾ, ಅಥವಾ ಈ ರೋಡಲ್ಲಿ ಅವ್ರು ಸಂಚಾರ ಮಾಡಲ್ವಾ ಅಂತ ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ಪಡ್ಕೊಳ್ಳೋಣ. ಈ ಜಯದೇವ ಹಾಸ್ಪಿಟಲ್ನ ಅಂಡರ್ ಪಾಸ್ ನಿಂದ ನಮ್ಮ ಪ್ರತಿನಿಧಿ ಗಣಪತಿ ಲೈವ್ ನಲ್ಲಿ ಕನೆಕ್ಟ್ ಆಗ್ತಿದ್ದಾರೆ. ಗಣಪತಿ, ಜಯದೇವ ಅಂಡರ್ ಪಾಸ್ನ ದೃಶ್ಯ ಸದ್ಯಕ್ಕೆ ಗಮನಿಸ್ತಾ ಇದ್ದೀವಿ. ಅತಿ ಹೆಚ್ಚು ಮಳೆ ಬಂದಂತ ಸಂದರ್ಭದಲ್ಲಿ ಯಾವಾಗ್ಲೂ ಕೂಡ ಇದೇ ರೀತಿಯಾಗಿ ಕಟ್ಕೊಳ್ಳುತ್ತೆ. ಯಾಕೆ ಇದಕ್ಕೊಂದು ಶಾಶ್ವತ ಪರಿಹಾರ ಇಲ್ವಾ? ನಿದ್ದೆ ಮಾಡ್ತಾ ಇದೆಯಾ BBMP ಅಂತ? ಖಂಡಿತ ಸಭಾ, ಯಾಕಂತಂದ್ರೆ ಬೆಂಗಳೂರಲ್ಲಿ ಸುರಿದಂಥ ಮಳೆ ಅಷ್ಟಿಷ್ಟಲ್ಲ ಅವಾಂತರಗಳು. ಅಂದರೆ ಪ್ರಮುಖವಾಗಿ ನಾವು ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಮೋರಿ ಹಾಗೂ ಅಂಡರ್ ಪಾಸ್ ಅಲ್ಲಿ ನೋಡಿ, ಪ್ರತಿ ಬಾರಿಯೂ ಕೂಡ ಮಳೆ ಬಂದಾಗ ಅಲ್ಲಿರುವಂಥ ಕಸಗಳ ನಿರ್ವಹಣೆ ಸರಿಯಾದ ರೀತಿಯಲ್ಲಿ ಆಗದೇ ಇರೋ ಪರಿಸ್ಥಿತಿಗಳು, ಈ ರೀತಿಯಾದಂತಹ ಅವಾಂತರಗಳು ಕೂಡ ಸೃಷ್ಟಿಯಾಗುತ್ತೆ. ಈಗಾಗಲೇ ನಾನು ಜಯದೇವ ಅಂಡರ್ ಪಾಸ್ ಅಲ್ಲಿ ಇದ್ದೀನಿ. ಇಲ್ಲಿರುವಂತಹ ಅನೇಕ ಸವಾರರು ಇದೇ ನೀರಿನ ಮೂಲಕ ಅಂತಂದ್ರೆ ಪರದಾಡ್ಕೊಂಡು ಕಷ್ಟ ಆದರೂ ಕೂಡ ತಾವು ಆಫೀಸ್ಗೆ ಹೋಗಬೇಕು, ತಾವು ತಮ್ಮ ಕೆಲಸಕ್ಕೆ ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಇಲ್ಲಿಂದನೇ ಕೂಡ ಸಂಚಾರ ಮಾಡ್ತಿರುವಂಥದ್ದು. ಈ ಅಂಡರ್ ಪಾಸ್ನಿಂದ ನೇರವಾಗಿ ಒಂದು ಬನ್ನೇರುಘಟ್ಟ ಕಡೆ ಹೋಗುತ್ತೆ. ಇದೇ ಮಾರ್ಗದ ನೇರವಾಗಿ ಬನ್ನೇರುಘಟ್ಟ ಕಡೆ ಹೋಗುತ್ತೆ. ಈ ಮಾರ್ಗದಲ್ಲೂ ಕೂಡ ಹೋಗುವಂಥ ಸಾಕಷ್ಟು ವಾಹನ ಸವಾರರು ಇವತ್ತು ಇದೇ ಅಂಡರ್ ಪಾಸ್ನಿಂದ ಹೋಗಬೇಕಾಗುತ್ತೆ. ಆದರೆ ಅವರಿಗೆ ಸಮಸ್ಯೆಗಳೇನು? ಇಲ್ಲಿರುವಂತಹ ಮೋರಿ ಅಂತಂದರೆ ನಿರ್ವಹಣೆ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಒಂದು ಅಧಿಕಾರಿಗಳಿಲ್ಲ. ನೀರುಗಳು ಅಂದರೆ ನಾವು ಸರಿಸುಮಾರು ಬಂದು ಈಗಾಗಲೇ ಅರ್ಧ ಗಂಟೆಗಳ ಕಾಲ ಆಗಿದೆ.
ಇಲ್ಲೂ ಕೂಡ ಯಾವುದೇ ಒಂದು ನಿರ್ವಹಣೆಗೆ ಯಾವುದೇ ಅಧಿಕಾರಿಗಳಾಗಲಿ ಯಾವೊಬ್ಬ ಸ್ಥಳೀಯ ನಾಯಕನು ಕೂಡ ಬರ್ತಾ ಇಲ್ಲ. ಹೀಗಾಗಿ ವಾಹನ ಸವಾರರು ಪರದಾಡ್ಕೊಂಡೇ ಒಂದಷ್ಟು ಸಮಸ್ಯೆದಲ್ಲೇ ಈಗಾಗಲೇ ತಮ್ಮ ಏನು ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇರುವಂಥದ್ದು. ಒಂದಷ್ಟು ಶಾಲಾ ವಿದ್ಯಾರ್ಥಿಗಳು ಕೂಡ ನಾವು ಗಮನಿಸಿದ್ವಿ, ಅವರು ಕೂಡ ಇವತ್ತು ಈ ಅಂಡರ್ ಪಾಸ್ ಮೂಲಕ ಹೋಗ್ಬೇಕೋ ಬೇಡವೋ ಅನ್ನೋ ಲೆಕ್ಕಾಚಾರದಲ್ಲಿ, ಅಂದರೆ ಶಾಲೆಗೆ ತಡವಾಗಿದ್ರೂ ಕೂಡ ಬೇಗ ತಲುಪುವ ನಿಟ್ಟಿನಲ್ಲಿ ಈಗಾಗಲೇ ಅವರು ಬಂದಿರ್ತಾರೆ ವಾಹನದ ಮೂಲಕ. ಆದರೆ ಇಲ್ಲಿರುವಂಥ ಪರಿಸ್ಥಿತಿಗಳನ್ನು ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ಅವರು ಇಕ್ಕಟ್ಟಿಗೆ ಸಿಲುಕಿಸಿರುವಂಥದ್ದು. ಈಗ ಇದೇ ಮಾರ್ಗದಲ್ಲಿ ಬರುವಂಥ ಒಂದಷ್ಟು ಬಸ್ಗಳು ನೋಡಿ ಒಂದಷ್ಟು ಟ್ರಾಫಿಕ್ಗಳು ಕೂಡ ಆಗಿರುವಂಥದ್ದು ನೀವು ಗಮನಿಸ್ಬೋದು. ನೇರವಾಗಿ ಈ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಮೀನಾ ಮೇಸ ಇಳಿಸ್ತಾ ಇರುವಂಥದ್ದು ಕೂಡ ಈಗಾಗಲೇ ನೀವು ವಿಜುವಲ್ಸಲ್ಲಿ ಗಮನಿಸ್ಬೋದು. ನಮ್ಮ ಪ್ರಶಾಂತ್ ಕ್ಯಾಮ್ರಾಮನ್ ಒಂದಷ್ಟು ವಿಜುವಲ್ಸ್ಗಳನ್ನು ಈಗಾಗಲೇ ಫ್ಯಾನ್ ಮಾಡಿ ತೋರಿಸಿರುವಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿರುವಂಥ ಅನೇಕ ಸವಾರರಿರ್ಬೋದು, ಸಾರ್ವಜನಿಕರಿರ್ಬೋದು, ಈ ರಸ್ತೆಗಳನ್ನು ದಾಟ್ಲಿಕ್ಕೆ ಸಾಧ್ಯ ಅನ್ನೋಂಥ ಒಂದಷ್ಟು ಸಮಸ್ಯೆಗಳನ್ನು ಈಗಾಗಲೇ ಹೇಳ್ಕೊಂಡು ಹೋಗ್ತಾ ಇರುವಂಥದ್ದು ಕೂಡ ಸಭಾ ನಾವು ಗಮನಿಸ್ಬೋದು. ಜೊತೆಗೆ ಈಗಿದ್ರೂ ಕೂಡ ಯಾವೊಬ್ಬ ಟ್ರಾಫಿಕ್ ಪೊಲೀಸ್ ಆಗಲಿ ಯಾವೊಬ್ಬ ಅಧಿಕಾರಿಗಳಾಗಲಿ ಇಲ್ಲಿರುವಂಥ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸ ಕೂಡ ಇದುವರೆಗೂ ಕೂಡ ಮಾಡ್ತಾ ಇಲ್ಲ. ಜೊತೆಗೆ ವಾಹನ ಸವಾರರಿರ್ಬೋದು ಹಾಗೆ ಸಾರ್ವಜನಿಕರಿರ್ಬೋದು ಇದೇ ಮಾರ್ಗದ ಮೂಲಕ ತಮ್ಮ ಡೆಸ್ಟಿನಿಯನ್ನು ಕೂಡ ತಲುಪ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಕೆಲವೊಬ್ಬರ ವಾಹನಗಳು ಕೂಡ ನಿಂತ ನೀರಲ್ಲೇ ಅಲ್ಲೇ ಕಡೆ ಬಂದಾಗಿರುವಂಥ ವ್ಯವಸ್ಥೆಗಳು ಕೂಡ ಕಾಣ್ತಾ ಇರುವಂಥದ್ದು ನೀವು ಗಮನಿಸ್ಬೋದು. ನೋಡಿ ಈಗಷ್ಟೇ ವಿದ್ಯುತ್ನಲ್ಲಿ ನೀವು ಗಮನಿಸ್ಬೋದು, ಒಂದು BMTC ಬಸ್ ಕೂಡ ಚಾಲನೆ ಮಾಡಲಿಕ್ಕೆ ಆಗದೇನೆ ಕೂಡ ಸ್ಥಳದಲ್ಲೇ ನಿಂತಿರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಜೊತೆಗೆ ಇಷ್ಟೆಲ್ಲ ನೀರಿದ್ರೂ ಕೂಡ ಯಾವೊಬ್ಬ ಅಧಿಕಾರಿಗಳಾಗಿರಲಿ ಸ್ಥಳಕ್ಕೆ ಬಂದು ಸಮಸ್ಯೆಗಳನ್ನು ಬಗೆಹರಿಸುವ ಕೆಲಸ ಕೂಡ ಮಾಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಸವಾರರ ದ್ವಿಚಕ್ರ ವಾಹನ ಕೂಡ ಎಲ್ಲೊಂದು ಕಡೆ ನೀರಲ್ಲಿ ಕೆಟ್ಟು ನಿಂತಿರುವಂಥದ್ದು ನಮ್ಮ ಕ್ಯಾಮ್ರಾಮನ್ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಇವಿಷ್ಟು ಇಲ್ಲಿರುವಂಥ ಸಮಸ್ಯೆಗಳು. ಜೊತೆಗೆ ಈಗಷ್ಟೇ ನೀವು ನೋಡ್ಬೋದು ಆ ಭಾಗದಲ್ಲಿ ಬರುವಂಥ ಒಂದಷ್ಟು ವಾಹನಗಳು ಈ ಕಡೆ ಬರೋಕ್ಕಾಗ್ದೇನೆ ಕೂಡ ಒಂದಷ್ಟು ವ್ಯವಸ್ಥೆಗಳು ಅಂದರೆ ಅವ್ಯವಸ್ಥೆಗಳು ಕೂಡ ಆಗ್ತಾ ಇದೆ. ಜೊತೆಗೆ ನೇರವಾಗಿ ಒಂದಷ್ಟು ವಾಹನಗಳು ಕೂಡ ನನ್ನ ಬಲಭಾಗದಲ್ಲಿ ಒಂದಷ್ಟು ವಿಜಯೋತ್ಸವನ ಗಮನಿಸ್ಬೋದು. ದ್ವಿಚಕ್ರ ವಾಹನಗಳು ಈ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಆಗದೇನೆ ವಾಪಸ್ ಕೂಡ ಹೋಗ್ತಿರುವಂಥದ್ದು ಕೂಡ ವಿಜಯೋತ್ಸವನ ನೀವು ಗಮನಿಸ್ತಾ ಇದ್ದೀರಾ. ಜೊತೆಗೆ ಇವತ್ತಿನ ಈ ಮಳೆ ಏನಿದೆ ಕಸದ ನಿರ್ವಹಣೆಯ ಸಮಸ್ಯೆಗಳಿಂದಲೇ ಈ ಮೋರಿ ಕಟ್ಟಿರುತ್ತೆ. ಜೊತೆಗೆ ಅಂಡರ್ ಪಾಸ್ ನಿರ್ವಹಣೆ ಈಗಾಗಲೇ BBMP ಅಧಿಕಾರಿಗಳು ಕೂಡ ಈ ಬಗ್ಗೆ ಎಚ್ಚೆತ್ಕೊಳ್ಬೇಕಿತ್ತು. ಜೊತೆಗೆ ಮಳೆ ಬಂದಾಗ ಈ ರೀತಿಯ ಸಮಸ್ಯೆಗಳು ಆಗುತ್ತೆ ಅನ್ನೋದು ಕೂಡ ಅವರ ಗಮನದಲ್ಲಿರಬೇಕಿತ್ತು. ಆದರೆ ಈ ಸಮಸ್ಯೆಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಗಮನದಲ್ಲಿ ಇಟ್ಕೊಂಡೇನೆ ಈ ರೀತಿಯಾದಂಥ ವ್ಯವಸ್ಥೆಗಳಿಗೆ ಈಗಾಗಲೇ ಮುಂದಾಗ್ತಿರುವಂಥದ್ದು ಕೂಡ ನೀವು ಗಮನಿಸ್ಬೋದು. ಸಭಾ ಥ್ಯಾಂಕ್ ಯು ಗಣಪತಿ. ಡೀಟೇಲ್ಸ್ಗಾಗಿ ಇಂತಹ ಸ್ಥಳದಿಂದ ವರದಿ ಮಾಡೋದನ್ನು ಕೂಡ ಸಾಕಷ್ಟು ಕಷ್ಟ. ಯಾಕಂದ್ರೆ ಅಲ್ಲಿ ಕೆಸರು ಮಿಶ್ರಿತ ನೀರು ಹರಿತಾ ಇದೆ, ಮೋರಿ ನೀರು ಹರಿತಾ ಇದೆ, ಆಳದ ಗುಂಡಿ ಬಿದ್ದಿದೆ. ಇದೆಲ್ಲದರ ಮಧ್ಯೆ ಜನಸಾಮಾನ್ಯರ ಕಷ್ಟ ನೋಡ್ಕೊಂಡು ಸುಮ್ಮನೆ ನಿಂತ್ಕೊಳ್ಳೋಕ್ಕಂತೂ ನಮ್ಮ ಸಿಬ್ಬಂದಿಗಳಿಂದ ಆಗಲ್ಲ. ಬೆಳಗ್ಗೆಯಿಂದಲೂ ಕೂಡ ಕೈಲಾದಷ್ಟು ಸಹಾಯ ಮಾಡ್ತಿದ್ದಾರೆ, ಅಳಿಲು ಸೇವೆ ಮಾಡ್ತಿದ್ದಾರೆ. ಅಲ್ಲಿ ಒಂದು ಗುಂಡಿ ಬಿದ್ದಿದೆ ರೀ, ಆ ಗುಂಡಿಲಿ 2 ವೀಲರ್ ಸಿಕ್ಕಾಕೊಂಡ್ಬಿಟ್ಟಿದೆ. ನಮ್ಮ ಕ್ಯಾಮ್ರಾ ಪರ್ಸನ್ ಮತ್ತೆ ನಮ್ಮ ರಿಪೋರ್ಟರ್ ಇಬ್ರು ಕೂಡ ಅವರಿಗೆ ಸಹಾಯ ಮಾಡ್ತಾ ಇರುವಂತ ದೃಶ್ಯವನ್ನ ನಾವು ನಿಮ್ಗೆ ತೋರಿಸ್ತಾ ಇದೀವಿ. ಬೆಳಗ್ಗೆಯಿಂದಲೂ ಇದೇ ಗೋಳಾಗ್ಬಿಟ್ಟಿದೆ ಬೆಂಗಳೂರಿನ ಜನರದ್ದು. ಟ್ಯಾಕ್ಸ್ ಮಾತ್ರ ಸರಿಯಾಗಿ ಕಟ್ಟಿಸ್ಕೊಳ್ತಾರೆ, ಎಲ್ಲ ಪ್ರೈಸ್ ಹೈಕ್ ಆಗಿದೆ, ಬೆಂಗಳೂರಲ್ಲಿ ಬದುಕೋದೇ ಕಷ್ಟ, ಅಟ್ಲೀಸ್ಟ್ ನಮ್ಗೊಂದು ಸರಿಯಾಗಿರೋ ವ್ಯವಸ್ಥೆ ಇಲ್ಲ, ಮೂಲಭೂತ ಸೌಕರ್ಯ ಇಲ್ಲ, ರೋಡ್ ಇಲ್ವಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ಅವರ ಆಕ್ರೋಶ ಕೂಡ ಸಹಜ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ, ಬೆಂಗಳೂರನ್ನ ಇನ್ಯಾವುದೋ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಕೊಂಡೊಯ್ತೀವಿ. ಆಲ್ರೆಡಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೆಂಗಳೂರು ಇದೆ. ಆದರೆ ಆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇರುವಂತಹ ನಮ್ಮ ಬೆಂಗಳೂರನ್ನ ಹೇಗೆ ಕಾಪಾಡ್ಕೊಳ್ಬೇಕು, ನಾವು ಅದನ್ನ ಹೇಗೆ ಅಭಿವೃದ್ಧಿ ಪಡಿಸಬೇಕು ಅನ್ನುವಂತಹ ಸಾಮಾನ್ಯ ಜ್ಞಾನನೂ ಕೂಡ ನಮ್ಮ ಜನಪ್ರತಿನಿಧಿಗಳಿಗೆ ಅಥವಾ ನಮ್ಮ ಅಧಿಕಾರಿಗಳಿಗೆ ಇಲ್ವಾ ಅಂತ. ಪ್ರತಿ ಸಲ ಬಜೆಟ್ ಮಂಡನೆ ಆದಂತಹ ಸಂದರ್ಭದಲ್ಲಿ ಕೋಟ್ಯಂತರ ಅನುದಾನ ಇದೇ ಬೆಂಗಳೂರಿಗೆ ವಹಿಸೋದನ್ನ ನಾವು ಗಮನಿಸಿರ್ತೀವಿ. ಆ ಅಭಿವೃದ್ಧಿ, ಈ ಅಭಿವೃದ್ಧಿ, ಅದನ್ನ ಮಾಡ್ತೀವಿ, ಇದನ್ನ ಮಾಡ್ತೀವಿ. ಅಟ್ಲೀಸ್ಟ್ ಒಂದು ಲೋಕಲ್ ರೋಡು ಕೂಡ ಸರಿಯಾಗಿ ಮಾಡೋಕ್ಕಾಗಲ್ಲ, ನಿರ್ವಹಣೆ ಮಾಡೋಕ್ಕಾಗಲ್ಲ ಅಂತಂದ್ರೆ ಇವರು ಸಾವಿರಾರು ಕೋಟಿ ವ್ಯಯಿಸ್ತಾರಲ್ಲ, ಅದನ್ನ ವೆಚ್ಚ ಮಾಡ್ತಾರಲ್ಲ, ಅದನ್ನ ತಗೊಂಡು ಏನ್ ಮಾಡ್ಬೇಕು ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಒಂದು ಮಹಾನಗರದಲ್ಲಾಗಿರಬಹುದು ಅಥವಾ ಹಳ್ಳಿನೇ ಆಗಿರಬಹುದು, ಅಲ್ಲಿ ವಾಸ ಮಾಡಬೇಕು, ಅಲ್ಲಿ ಜೀವಿಸಬೇಕು ಅಂತಂದ್ರೆ ಮೂಲಭೂತ ಸೌಕರ್ಯಗಳು ತುಂಬಾನೇ ಇಂಪಾರ್ಟೆಂಟ್. ಆ ಮೂಲಭೂತ ಸೌಕರ್ಯಗಳು ಏನಂತ ಈ ಅಧಿಕಾರಿಗಳಿಗೆ BBMPಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ. ರೋಡ್ ಇರಬೇಕು ಸರಿಯಾಗಿ, ಚರಂಡಿ ವ್ಯವಸ್ಥೆ ಸರಿಯಾಗಿರಬೇಕು, ಡ್ರೈನೇಜ್ ಸರಿಯಾಗಿರಬೇಕು, ಹೂಳೆತ್ತಬೇಕು ಅವಾಗವಾಗ ಚರಂಡಿಗಳಲ್ಲಿ, ಈ ರಾಜಕಾಲುವೆಯಲ್ಲಿ. ಆ ಕೆಲಸ ನೋಡ್ಕೊಳ್ಳಕ್ಕಂತಾನೆ ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ತಾರೆ ಅವರು. ಒಂದು ಭಾಗ ಅಲ್ಲ ರೀ, ಬೆಳಗ್ಗೆಯಿಂದ ಬೇರೆ ಬೇರೆ ರೋಡ್ಗಳ ಪರಿಸ್ಥಿತಿ ಇದೇ ರೀತಿ ಆಗಿದೆ. ಪ್ರಮುಖ ರೋಡ್ಗಳವು
ಬೇರೆ ಬೇರೆ ದೊಡ್ಡ ದೊಡ್ಡ ಏರಿಯಾಗಳಿಗೆ ಅಥವಾ ಇಂಡಸ್ಟ್ರಿಯಲ್ ಹಬ್ಗಳಿಗೆ ಕನೆಕ್ಟ್ ಮಾಡುವಂಥ ರೋಡ್, IT ಹಬ್ಬಿಗೆ ಕನೆಕ್ಟ್ ಮಾಡುವಂಥ ರೋಡ್ಗಳವು, ಏರ್ಪೋರ್ಟಿಗೆ ಕನೆಕ್ಟ್ ಮಾಡುವಂಥ ರೋಡ್ಗಳವು, ಅವುಗಳ ಪರಿಸ್ಥಿತಿನೇ ಸರಿಯಾಗಿಲ್ಲ ಅಂತಂದ್ರೆ ಇನ್ನು ಗಲ್ಲಿಗಳ ಪರಿಸ್ಥಿತಿ ಬೆಂಗಳೂರಲ್ಲಿ ಹೇಗಿರಬೇಡ? ಜನ ಹೇಗೆ ವಾಸ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ? ಹಾಗಾದ್ರೆ ಪ್ರತಿ ಸಲ ಮಳೆ ಬಂದಾಗ್ಲೂ ಇಂತಹ ಸಿಚುವೇಶನ್, ಇಂತಹ ಘಟನೆ ರಿಪೀಟ್ ಆಗಲ್ಲ ಅಂತ ಹೇಳಿ ಅದಕ್ಕೊಂದು ಕಾರಣ ಕೊಡೋದಷ್ಟೇ. ಆದ್ರೆ ಅದರ ಸಮಸ್ಯೆಗಳನ್ನ ಬಗೆಹರಿಸೋದಿಲ್ವಾ? ಅದಕ್ಕೊಂದು ಶಾಶ್ವತ ಪರಿಹಾರ ಅಂತಾನೂ ಇಲ್ವಾ? ಈ ಹಿಂದೆ ಪ್ರಮುಖ ಈ ಸ್ಪೆಷಲಿ ಈ KR ಮಾರ್ಕೆಟ್ ಹತ್ರ ಆಗಿರಬಹುದು ಅಥವಾ ಟೌನ್ ಹಾಲ್ ಹತ್ರ ಆಗಿರಬಹುದು ಅಥವಾ ಒಂದಿಷ್ಟು ಏರಿಯಾಗಳಲ್ಲಿ ಅಲ್ಲಿ ನೀರು ಕಟ್ಕೊಳ್ತಾ ಇರ್ಲಿಲ್ಲ, ನೀರು ಸರಾಗವಾಗಿ ಹೋಗ್ತಾ ಇತ್ತು. ಅಂಥ ಸ್ಥಳಗಳಲ್ಲಿ ನೀರು ಕಟ್ಕೊಳ್ತಾ ಇದೆಯಾ ಅಂತಂದ್ರೆ ಇವರ ಮೇಂಟೆನೆನ್ಸ್ ಹೇಗಿರಬೇಡ? ಅಲ್ಲಿ ಆಂಬ್ಯುಲೆನ್ಸ್ ಹೋಗೋದಕ್ಕೂ ಕೂಡ ಹರಸಾಹಸ ಪಡ್ತಾ ಇದ್ದಾರೆ. ಓಕ್ಲಿಪುರಂ ಅಂಡರ್ ಪಾಸ್ ಅಲ್ಲಿ ನಸುಕಿನ ಜಾವ 3 ಗಂಟೆಗೆ ಒಂದು ಆಂಬ್ಯುಲೆನ್ಸ್ ಸಿಕ್ಕಾಕೊಂಡ್ಬಿಟ್ಟಿತ್ತು, ಸ್ಟ್ರಕ್ ಆಗಲ್ಲೇ ನಿಂತ್ಕೊಂಡಿದೆ. ನಮ್ಮ ಪ್ರತಿನಿಧಿ ಮತ್ತು ಆಂಬ್ಯುಲೆನ್ಸ್ ಸಿಬ್ಬಂದಿ ಒಂದು ಆಟೋ ಸ್ಟಾಪ್ ಮಾಡಿ ಅಲ್ಲಿರೋ ರೋಗಿಯನ್ನ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ರವಾನೆ ಮಾಡೋ ಕೆಲಸ ಮಾಡಿದ್ರು. ಮಾನವೀಯತೆ ಇದೆ, ಅದನ್ನ ನಾವು ಮಾಡ್ತೀವಿ, ನಮ್ಮ ಕರ್ತವ್ಯ ಕೂಡ ಹೌದದು. ಜನಸಾಮಾನ್ಯರಿಗೋಸ್ಕರ ನಾವು ಕೂಡ ಶ್ರಮಿಸ್ತಾ ಇದ್ದೀವಿ, ನಾವು ಕೂಡ ಅವರ ಸಮಸ್ಯೆ ಆದಷ್ಟು ಬೇಗ ಬಗೆಹರಿಲಿ ಅಂತ ಹೇಳಿ ಸುದ್ದಿಯನ್ನ ಪ್ರಸಾರ ಮಾಡ್ತಿದ್ದೀವಿ. ಆದರೆ ಇಂಥದ್ರಲ್ಲಿ ಅಲ್ಲಿ ವಾಹನ ಸವಾರರು ವಾಹನಗಳಲ್ಲಿ ಕುತ್ಕೊಂಡು ಅವರು ಆ ರೋಡ್ ದಾಟ್ಕೊಂಡು ಹೋಗೋದೇ ದೊಡ್ಡ ಚಾಲೆಂಜ್ ಆಗಿಬಿಟ್ಟಿದೆ. ಇಂಥ ಸಿಚುವೇಶನ್ ಅಲ್ಲಿ ನಮ್ಮ ಕ್ಯಾಮ್ರಾ ಪರ್ಸನ್, ನಮ್ಮ ರಿಪೋರ್ಟರ್ ಸುದ್ದಿ ಮಾಡ್ತಾ ಇದ್ದಾರೆ. ಎರಡೂ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಬೆಳಗಿನ ದೃಶ್ಯ ಒಂದು, ಮತ್ತೊಂದು ಈ ಜಯದೇವ ಅಂಡರ್ ಪಾಸ್ನ ದೃಶ್ಯ. ನಿಮ್ಮ ಬಲಭಾಗದಲ್ಲಿ ನೋಡ್ತಾ ಇರೋದು ಓಕ್ಲಿಪುರಂ ಅಂಡರ್ ಪಾಸ್ನ ದೃಶ್ಯ. ಸುಮಾರು 3-3:30 ಗಂಟೆಗೆ ನಸುಕಿನ ಜಾವ ಆಂಬ್ಯುಲೆನ್ಸ್ ಸಿಕ್ಕಾಕೊಂಡ್ಬಿಟ್ಟಿದೆ. ಅಲ್ಲಿ ಆಂಬ್ಯುಲೆನ್ಸ್ ಹೋಗೋದಕ್ಕೆ ಆಗ್ತಾ ಇಲ್ಲ, ಅದು ಸ್ಟಾರ್ಟ್ ಆಗ್ತಾ ಇಲ್ಲ. ಸೊ ಆಗ ಒಂದು ಆಟೋ ಸ್ಟಾಪ್ ಮಾಡಿ ಆಂಬ್ಯುಲೆನ್ಸ್ ಸಿಬ್ಬಂದಿ, ನಮ್ಮ ಕ್ಯಾಮ್ರಾ ಪರ್ಸನ್, ನಮ್ಮ ರಿಪೋರ್ಟರ್ ಆ ನಸುಕಿನ ಜಾವ ಆ ಪೇಷಂಟ್ಸ್ಗಳನ್ನ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ರವಾನೆ ಮಾಡುವಂತಹ ಕೆಲಸ ಅಲ್ಲಿ ಮಾಡಿದ್ರು. ಇನ್ನು ಬೆಳಗಿನ ದೃಶ್ಯ ಈ ಜಯದೇವ ಹಾಸ್ಪಿಟಲ್ ಅಂಡರ್ ಪಾಸ್ನ ದೃಶ್ಯ ಗಮನಿಸ್ತಿದ್ದೀರಿ ನೋಡಿ. ಅಲ್ಲಿ ಈ ದ್ವಿಚಕ್ರ ವಾಹನ ಸವಾರರ ಪಾಡಂತೂ ಯಾರಿಗೂ ಬೇಡ. ಅದರಲ್ಲಂತೂ ಈ ವೃದ್ಧರು ಏನಾದರೂ ವಾಹನ ಚಲಾವಣೆ ಮಾಡ್ತಾ ಇದ್ರೆ ದೊಡ್ಡ ಸಮಸ್ಯೆ ಅವರಿಗೆ. ಬಿದ್ದು ಕೈಕಾಲು ಮುರ್ಕೊಂಡು ಅವ್ರ ಮೇಲೆ ಯಾವುದಾದ್ರೂ ಇಂತಹ ಸಿಚುವೇಶನ್ ಅಥವಾ ಇಂತಹ ಘಟನೆಗಳು ಆಗೋದು ಬೇಡ. ಆದರೆ ಇಲ್ಲಿ ಸಿಚುವೇಶನ್ ಅಥವಾ ಈ ದೃಶ್ಯಗಳನ್ನು ನೋಡ್ತಾ ಇದ್ರೆ ಅನಿಸುತ್ತೆ ಇಂತಹ ಘಟನೆಗಳು ಎಲ್ಲೆಲ್ಲಿ ಏನೇನು ಆಗಿದೆಯೋ ಅಂತ.